ಗುರುಭ್ಯೋ ನಮಃ. ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ಅಷ್ಟೇ ಕಲಹಗಳಿದ್ದೇ ಇರುತ್ತೆ. ನಾವು ಯಾವಾಗಲೂ ಹೇಳ್ತಾರೆ ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಂತ. ಆಮೇಲೆ ಸಣ್ಣ ಕಲಹಗಳಿರ್ಬೋದು, ಅಪ್ಪ ಮಕ್ಕಳ ಕಲಹ ಇರ್ಬೋದು, ಗಂಡ ಹೆಂಡತಿಯರ ಕಲಹ ಇರ್ಬೋದು, ಅಣ್ಣ ತಮ್ಮಂದಿರ ಜಗಳಗಳಿರ್ಬೋದು. ಮನೆಯಲ್ಲಿ ಪದೇ 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 ಕಲಹ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ನಮಗೂ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ, ಗುರುಗಳ ಮನೆಯಲ್ಲಿ ತುಂಬ ಕಲಹಗಳಾಗ್ತಾ ಇರುತ್ತೆ, ಇದಕ್ಕೇನು ಕಾರಣ, ಇದಕ್ಕೇನಾದರೂ ಪರಿಹಾರ ಇದೆಯಾ? ಜ್ಯೋತಿಷ ಶಾಸ್ತ್ರದಲ್ಲಿ ಮನೆ ವಾಸ್ತು ಪ್ರಕಾರ ಕಟ್ಟಿದ್ದೀವಿ, ಪೂಜೆ ಪುನಸ್ಕಾರಗಳು ಮಾಡ್ತೀವಿ, ಆದರೆ ಮನೆಯಲ್ಲಿ ಎಲ್ಲ ಶಾಸ್ತ್ರಬದ್ಧವಾಗಿ ನಡ್ಕೊಂಡು ಹೋಗ್ತೀವಿ, ಪಿತೃಗಳಿಗೆ ಗೌರವ ಸಮರ್ಪಣೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಕೂಡ ಮನೆಯಲ್ಲಿ ಕಲಹ ಪದೇ ಪದೇ ಬರ್ತಾ ಇರುತ್ತೆ. ಇದಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಶಾಸ್ತ್ರೋಕ್ತವಾಗಿ ಶಾಸ್ತ್ರಬದ್ಧವಾಗಿ ತಿಳ್ಕೊಳ್ಳೋಕೆ ಹೋದಾಗ, ಮನೆಯಲ್ಲಿ ಅಶುದ್ಧತೆ. ನಾವೇನು ಮಾಡ್ತೀವಿ, ಅಡುಗೆ ಮನೆ ಇರ್ಬೋದು, ದೇವ್ರ ಮನೆ ಇರ್ಬೋದು, ಮಲಗೋ ಮನೆ ಇರ್ಬೋದು, ಅಥವಾ ಮನೆ ಪೂರ್ತಿ ನೋಡೋಕ್ಕೆ ಹೋದಾಗ ಸ್ವಲ್ಪ ಶುದ್ಧತೆಯನ್ನು ಕಾಪಾಡ್ಕೊಂಡು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದು. ಯಾವ ರೀತಿ ಶುದ್ಧತೆ? ಮನೆಯಲ್ಲಿ ಹಳೆಯದಾದ ಉಪಯೋಗಿಸದ ವಸ್ತುಗಳನ್ನು ಮನೆಯಲ್ಲಿ ಹಾಗೆ ಇಟ್ಕೋಬೇಡಿ. ದಾನಂ ದಹತಿ ಪಾಪಂ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಟ್ಬಿಡಿ. ಎಷ್ಟೋ ಸರಿ ಏನಾಗಿರುತ್ತೆ, ಒಂದು ವಸ್ತು ತಂದಿರ್ತೀವಿ, ಅದು ತುಂಬ ಬದಲಾವಣೆಯಾಗಿರುತ್ತೆ, ಅದು ಹಾಗೇ ಇರುತ್ತೆ. ಈಗ ಒಂದು ಫ್ರಿಡ್ಜ್ ಇರುತ್ತೆ, ಒಂದು ವಾಷಿಂಗ್ ಮಿಷಿನ್ ಇರುತ್ತೆ, ಅಥವಾ ಒಂದು ಮಿಕ್ಸಿ ಇರುತ್ತೆ. ಆ ಮಿಕ್ಸಿ ಏನಾಗಿರುತ್ತೆ, ಈಗ ಬದಲಾವಣೆ ಆಗ್ತಾ ಆಗ್ತಾ ಹೊಸ ನವನವೀನ ಒಂದು ವಿನ್ಯಾಸಗಳಲ್ಲಿ ಬಂದಿರ್ತವೆ, ಆದರೂ ಕೂಡ ಹಳೆಯದನ್ನು ನಾವು ಹಾಗೆ ಇಟ್ಕೊಂಡಿರ್ತೀವಿ. ಆದ್ದರಿಂದ ಮನೆಯಲ್ಲಿ ಏನಾಗುತ್ತೆ, ಜ್ಯೇಷ್ಠಾಲಕ್ಷ್ಮಿಯ ಪ್ರವೇಶ ಆಗುತ್ತೆ, ಕಲಹಗಳು ಜಾಸ್ತಿ ಆಗುತ್ತೆ, ಕೋಪತಾಪಗಳು ಜಾಸ್ತಿ ಆಗುತ್ತೆ. ಬಹುಮುಖ್ಯವಾಗಿ ಅಡುಗೆ ಮನೆಯನ್ನು ಶುದ್ಧವಾಗಿಟ್ಕೋಬೇಕು. ಮನೆಯಲ್ಲಿ ಅಡುಗೆ ಮಾಡಿದಾದಮೇಲೆ, ಎಲ್ಲರೂ ಕೂಡ ಆಹಾರವನ್ನು ಭುಜಿಸಿದ್ದಾದಮೇಲೆ, ಬೆಳಗಿನ ಜಾವ ಅಥವಾ ಟಿಫನ್ ಮಾಡ್ತಕ್ಕಂಥ ಟೈಮ್ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಾತ್ರಿ ಆಗ್ಬೋದು, ಆಯಾ ಕಾಲಕ್ಕೆ ನೀವೇನು ಅಡುಗೆ ಮಾಡಿರ್ತೀರ ಅದಾದ ನಂಗೆ ತಕ್ಷಣವೇ ಆ ಅಡುಗೆ ಮನೆಯನ್ನು ಒಂದೇ ಒಂದು ತಟ್ಟು ಜಸ್ಟು ಡ್ರಾಪು ಅರಿಶಿನ ಪುಡಿ ಹಾಕ್ಕೊಂಡು ಆ ಮನೆಯನ್ನು ಒರೆಸಿದ್ದೆ ಆದರೆ ಆ ಮನೆಯಲ್ಲಿ ಜಗಳಗಳು ಬರೋದಿಲ್ಲ, ಕಡಿಮೆ. ಆ ರೀತಿ ಜಗಳಗಳು ಬರೋ ಸಾಧ್ಯತೆ ಕೂಡ ಇರೋದಿಲ್ಲ. ಅದರ ಜೊತೆಗೆ ಆ ಮನೆಯಲ್ಲಿ ಏನಪ್ಪ ಅಂದರೆ ಹಳೆಯ ವಸ್ತುಗಳನ್ನು ಯಾವಾಗಲೂ ವಿಲೇವಾರಿ ಮಾಡ್ತಾ ಇದ್ದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಬಹುಮುಖ್ಯವಾಗಿ ಏನು ಅಂದರೆ, ಮನೆಯಲ್ಲಿ ಚಪ್ಪಲಿಗಳನ್ನು ಹಾಕ್ಕೊಂಡು ಮನೆ ಪೂರ್ತಿ ನೀವು ಓಡಾಡ್ತಾ ಇದ್ದಿದ್ದೆ ಆದರೆ, ಅಡುಗೆ ಮನೆ ಆಗ್ಬೋದು, ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಒಂದು ಮಗುವನ್ನು ಹಡೆದಂಥ ಸಂದರ್ಭದಲ್ಲಿ ಆಕೆ ಚಪ್ಪಲಿ ಹಾಕ್ಕೊಳ್ಳೇಬೇಕು, ಅದು ಬೇರೆ. ಆದರೆ ಅದೇ ಕೆಲಸವಾಗಿ ಮನೆ ಪೂರ್ತಿ ಮನೆಯೆಲ್ಲವೂ ಕೂಡ ಆ ಚಪ್ಪಲಿಯಿಂದ ನಡೆಯೋಕ್ಕೆ ಹೋದಾಗ ಆ ಚಪ್ಪಲಿಗಳು ಹಾಕ್ಕೊಂಡು ನಾವು ನಡೆದಿದ್ದೆ ಆದರೆ ಅದರಿಂದ ಸಹ ಮನೆಯಲ್ಲಿ ಕಲಹಗಳು ಕೂಡ ಜಾಸ್ತಿ ಬರುತ್ತೆ. ಈ ಕಲಹಗಳು ಬರಬಾರ್ದು ಅಂದರೆ ಅಡುಗೆ ಮನೆಯನ್ನು ಶುದ್ಧಿಯಾಗಿಟ್ಕೋಬೇಕು, ಹಳೆಯ ವಸ್ತುಗಳನ್ನು ವಿಲೇವಾರಿ ಮಾಡಬೇಕು. ಅದರೊಂದಿಗೆ ನಿಮ್ಮ ದೇವರ ಮನೆಯಲ್ಲಿ ನೀವು ಪೂಜೆ ಮಾಡ್ತಕ್ಕಂಥ ಮನೆಯಲ್ಲಿ ಒಂದು ಇಡೀ ನಿಮ್ಮ ಕೈಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಮೆಣಸನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ, ಕೆಂಪು ಬಟ್ಟೆಯಲ್ಲಿ ಮೆಣಸು, ಕರಿಮೆಣಸು ಅಂತ ನಾವೇನು ಕರಿತೀವಿ, ಅದನ್ನು ಆ ಕರಿಮೆಣಸನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ವಾರ ಯಾವ ವಾರ? ಮಂಗಳವಾರದ ದಿವಸ. ಆ ಮಂಗಳವಾರದ ದಿವಸ ಆ ಕಪ್ಪು ಮೆಣಸನ್ನು ಯಾರೂ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ಕಪ್ಪು ಕರಿ ಮೆಣಸನ್ನು ಇಟ್ಟಿದ್ದೆ ಆದರೆ ಮನೆಯಲ್ಲಿ ಕಲಹಗಳು ಕೂಡ ಆಗೋದಿಲ್ಲ. ಯಾಕೆಂದರೆ ಅಷ್ಟೊಂದು ವಿಶೇಷವಾದ ಫಲ ಕೂಡ ಕೊಡುತ್ತೆ. ಹಾಗಾಗಿ ಮನೆಯನ್ನು ಶುದ್ಧಿಯಾಗಿಟ್ಕೊಳ್ಳಿ. ಚಪ್ಪಲಿಗಳಲ್ಲಿ ಮನೆಯನ್ನು ಪೂರ್ತಿಯಾಗಿ ಮನೆಯಲ್ಲಿ ಓಡಾಡಬೇಡಿ. ಮಕ್ಕಳು, ಪುಟ್ಟ ಮಕ್ಕಳು, ಅವರಿಗೆಲ್ಲ ನಾವು ಎಲ್ಲೋ ಒಂದು ಕಡೆ ಅವ್ರಿಗೆಲ್ರಿಗೂ ಕೂಡ ನಾವು ಅವರನ್ನು ಪರಿಗಣನೆಗೆ ತೊಗೊಳ್ಳೋದಿಲ್ಲ. ಅದೇ ಕೆಲಸವಾಗಿ ಚಪ್ಪಲಿ ಹಾಕ್ಕೊಂಡು ಕೂತ್ಕೊಳ್ಳೋದು, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದು, ಇವೆಲ್ಲ ಮಾಡೋಕ್ಕೆ ಹೋದಾಗ ವಯಸ್ಸಾಗಿರೋರು, ವೃದ್ಧರಾಗ್ಬೋದು, ನಿವೃತ್ತ ನೌಕರರು, ಅವರಿಗೆಲ್ಲ ಒಂದು ರಿಲ್ಯಾಕ್ಸೇಷನ್ ಇದೆ. ಹಾಗಾಗಿ ಇದನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಕಲಹಗಳು ಕಡಿಮೆ ಆಗುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಮನೆಯಲ್ಲಿ ಪ್ರತಿದಿನ ರಾತ್ರಿ ನೀವು ಹಾಲಲ್ಲಿ, ನಿಮ್ಮ ಹಾಲ್ ಅಂತ ಏನು ಕರಿತೀವಿ, ಅಲ್ಲೂ ಮಂದವಾಗಿ ಒಂದು ಲೈಟ್, ಒಂದು ಸಣ್ಣ 0 ಕ್ಯಾಂಡಲ್ ಬಲ್ಪು ಆ ಹಾಲಲ್ಲಿ ಯಾವತ್ತೂ ಅಷ್ಟೇ ಅದು ಚಿಕ್ಕ ಮಂದವಾಗಿ ಒಂದು ಬೆಳಕಿದ್ದಿದ್ದೆ ಆದರೆ ಮನೆಯಲ್ಲಿ ಕಲಹಗಳು ಕೂಡ ಬರೋದಿಲ್ಲ. ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.